2 ವಾರಗಳಲ್ಲಿ ಬಿಗ್ ಬಾಸ್ ಮುಗಿಯಲಿದೆ. ಕಣ್ಮುಚ್ಚಿ ನಿರ್ಧಾರಗಳನ್ನು ತೆಗೆದುಕೊಂಡವರು ಯಾರು? ಇವತ್ತು ಬಿಗ್ ಬಾಸ್ ಮನೆಯಿಂದ ಒಬ್ರು ಎಲಿಮಿನೇಟ್ ಆಗ್ತಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಕನ್ನಡದ ಬಿಗ್ ಬಾಸ್ ಸೀಸನ್ 11 ಯಶಸ್ವಿಯಾಗಿ 15 ವಾರಗಳನ್ನು ಪೂರೈಸಿ ಈಗ ಫಿನಾಲೆ ಹಂತಕ್ಕೆ ಬಂದು ತಲುಪಿದೆ. ಇನ್ನೇನು 2 ವಾರಗಳಲ್ಲಿ ಬಿಗ್ ಬಾಸ್ ಮುಗಿಯಲಿದೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರೋ 9 ಸ್ಪರ್ಧಿಗಳಲ್ಲಿ 5 ಜನ ಟಾಪ್ 5 ಕಂಟೆಸ್ಟೆಂಟ್ಸ್ ಗಳಾಗಿ ಫಿನಾಲೆ ವೀಕಿಗೆ ಆಯ್ಕೆಯಾದ್ರೆ ಬಾಕಿ ಉಳಿದ 4 ಸ್ಪರ್ಧಿಗಳು ಮುಂದಿನ 2 ವಾರದಲ್ಲಿ ಎಲಿಮಿನೇಟ್ ಆಗಲಿದ್ದಾರೆ. ಅದೇ ರೀತಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಒಬ್ರು ಎಲಿಮಿನೇಟ್ ಆಗ್ತಾರೆ. ಇನ್ನು ಅದು ಯಾರು, ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅನ್ನೋದ್ರ ಸ್ಟೋರಿ ಎಲ್ಲಿದೆ ನೋಡಿ. ಈಗ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳು 105 ದಿನಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಕಳೆದು ತಮ್ಮನ್ನು ತಾವು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಗಳೆಂದು ಗುರುತಿಸಿಕೊಂಡಿದ್ದಾರೆ. ಇವರಲ್ಲಿ ಈಗ 5 ಜನ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ನಾಮಿನೇಟ್ ಆಗಿದ್ದಾರೆ. ಮೋಕ್ಷಿತಾ, ಧನ್ರಾಜ್, ಚೈತ್ರ, ತ್ರಿವಿಕ್ರಮ್, ಭವ್ಯ ನಾಮಿನೇಟ್ ಆಗಿರುವ ಸ್ಪರ್ಧಿಗಳಾಗಿದ್ದಾರೆ. ಇವರೆಲ್ಲರೂ ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಗಳೇ ಆಗಿದ್ದು ಇವರಲ್ಲಿ ಯಾರು ಆಚೆ ಹೋಗ್ತಾರೆ ಅನ್ನೋದನ್ನ ಲೆಕ್ಕಾಚಾರ ಹಾಕೋಕ್ಕೂ ಕಷ್ಟ ಆಗಿದೆ. ಆದ್ರೂ ಕೂಡ ನಿಯಮದಂತೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಒಬ್ರು ಆಚೆ ಹೋಗ್ತಾರೆ. ಅದು ಯಾರು ಅಂತ ನೋಡೋದಾದ್ರೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಫೇಮಸ್ ಆಗಿದ್ದ ಚೈತ್ರ ಕುಂದಾಪುರ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಈಗಾಗಲೇ ಅನೇಕ ಬಾರಿ ಬಾಟಮ್ 2 ನಲ್ಲಿ ಬಂದಿದ್ರು ಚೈತ್ರ. ಒಂದು ಬಾರಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ್ರು ಅಂತ ಆಚೆ ಕಳಿಸಿ ಅವರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇರಿಸಿ ಮತ್ತೆ ವಾಪಸ್ ಕೂಡ ಕರೆಸಿದ್ರು. ಆದ್ರೆ ಇದೀಗ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಇನ್ನು ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿ ಆರಂಭದ ದಿನದಿಂದಲೂ ತಮ್ಮ ಮಾತಿನಿಂದನೇ ಫೇಮಸ್ ಆಗಿದ್ರು. ಇನ್ನು ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳನ್ನ ಎದುರು ಹಾಕೊಂಡು ನಾನು ಯಾರಿಗೂ ಹೆದರೋದಿಲ್ಲ ಅನ್ನೋ ರೀತಿಯಲ್ಲಿ ಇವರು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿದ್ರು. ಅದೇ ರೀತಿ ಸ್ಪರ್ಧಿಗಳೆಲ್ಲರೂ ಕೂಡ ಚೈತ್ರ ಅವರನ್ನೇ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ರು. ಪ್ರತಿ ಬಾರಿ ನಾಮಿನೇಟ್ ಮಾಡುವ ವಿಚಾರದಲ್ಲೂ ಕಳಪೆ ನೀಡುವ ವಿಚಾರದಲ್ಲೂ ಚೈತ್ರ ಅವರ ಹೆಸರೇ ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು. ಆದ್ರೆ ಚೈತ್ರ ಅವರು ಮಾತ್ರ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ಕುಗ್ಗದೆ ಫೈರ್ ಬ್ರ್ಯಾಂಡ್ ಇಸ್ ಬ್ಯಾಕ್ ಅನ್ನೋ ರೀತಿಯಲ್ಲೇ ಆಟ ಆಡ್ತಿದ್ರು. ಇನ್ನು ಸೀಸನ್ 11ರಲ್ಲಿ ಅನೇಕ ಬಾರಿ ಕಳಪೆ ಬೋರ್ಡ್ ಅನ್ನ ಪಡೆದು ಅನೇಕ ಬಾರಿ ಜೈಲಿಗೂ ಕೂಡ ಹೋಗಿದ್ರು. ಇದುವರೆಗೂ ಬಿಗ್ ಬಾಸ್ ಇತಿಹಾಸದಲ್ಲೇ ಒಂದು ಸೀಸನ್ ನಲ್ಲಿ ಇಷ್ಟೊಂದು ಬಾರಿ ಕಳಪೆ ಬೋರ್ಡ್ ತಗೊಂಡು ಜೈಲಿಗೆ ಹೋದವರು ಚೈತ್ರ ಅವರು ಮಾತ್ರ ಆಗಿದ್ದಾರೆ. ಅದಲ್ಲದೆ ಮನೆಯವರು ಎಲ್ಲರಿಂದಲೂ ಚೈತ್ರ ಅವರು ನಂಬಿಕೆಗೆ ಅರ್ಹರಲ್ಲ, ಉತ್ತರವಳ್ಳಿ ಅಪ್ರಾಮಾಣಿಕ, ಸಮಯಕ್ಕೆ ತಕ್ಕಂತೆ ನಡ್ಕೊಳ್ತಾರೆ, ಈ ರೀತಿಯ ಮಾತುಗಳನ್ನೇ ಕೇಳ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಆಟನ ಆಡ್ತಾ ಇದ್ರು. ಇನ್ನು ಇದೆಲ್ಲದರ ಮಧ್ಯದಲ್ಲೂ ಚೈತ್ರ ಅವರು ತಮ್ಮ ಆಟ ಆವೇಶದ ಮಾತುಗಳನ್ನು ಹೊರತುಪಡಿಸಿ ಜನರಿಗೆ ಉತ್ತಮವಾದ ಮನರಂಜನೆಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿಯೇ ಎಷ್ಟು ವಾರಗಳ ಕಾಲ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ರು. ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ರು. ಆದ್ರೆ ಇನ್ನೇನು ಫಿನಾಲೆ 2 ವಾರ ಇರುವಾಗಲೇ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ನೋಡಿದ್ರಿ ಅಲ್ಲ, ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಫೇಮಸ್ ಆಗಿದ್ದ ಚೈತ್ರ ಕುಂದಾಪುರ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ. ಆರಂಭದ ದಿನದಿಂದಲೂ ತಮ್ಮ ಮಾತಿನಿಂದನೇ ಇಲ್ಲಿವರೆಗೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಆಗಿ ಇದ್ದ ಚೈತ್ರ ಕುಂದಾಪುರ ಅವರು ಇವತ್ತು ಎಲಿಮಿನೇಟ್ ಆಗಿದ್ದಾರೆ. ಅನೇಕ ಬಾರಿ ಬಾಟಮ್ 2 ನಲ್ಲಿ ಬಂದಿದ್ದು ಇವತ್ತಿಗೆ ತಮ್ಮ ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.